ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅನ್ಕೋತೀನಿ. ನಾನು ಆರಾಮದ್ದೀನಿ. ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ಸೊ ಮಾರ್ನಿಂಗ್ ಎದ್ದ ತಕ್ಷಣ ಡಿಸೈಡ್ ಮಾಡಿದ್ವಿ ಇವತ್ತು ಊರಿಗೆ ಹೋಗಬೇಕು ಅಂತಂದು, ಹಾಗಾಗಿ ಊರಿಗೆ ರೆಡಿ ಆಗ್ಬೇಕಂತಂದ್ವಿ. ಮ್ಯಾಗಿ ಮ್ಯಾಮ್ ಹಾಕೊಂಡಿದ್ವಿ, ಹಂಗಾಗಿ ಫುಲ್ ಚಳಿ ಇತ್ತು. ಅವ್ರ ಅಣ್ಣಂದು ಕ್ಯಾಪ್ ಹಾಕೊಂಡಿದ್ಲು ಚಂಪು, ಎಷ್ಟು ಕ್ಯೂಟ್ ಕಾಣತ್ತ ನೋಡ್ರಿ. ಇವರು ಅದಾವು ಬಟ್ ಹಾಕಿಸ್ಕೊಳ್ಳಲ್ಲ ಅವರು. ಸೊ ಇನ್ನು ರೆಡಿ ಆಗಿ ಹೊಂಟ್ವಿ ಊರಿಗೆ. ಬಸ್ ಸ್ಟ್ಯಾಂಡ್ ಒಳಗೆ ವೆಯ್ಟ್ ಮಾಡತ್ತಿದ್ವಿ, ಬಸ್ ಏನು ಬರಲಿಲ್ಲ, ಹಂಗಾಗಿ ಆಟೋ ಮಾಡ್ಕೊಂಡು ಹೋದ್ರೆ ಆಯ್ತು ಅಂತಂದು ಆಟೋ ಮಾಡ್ಕೊಂಡು ಹೊಂಟಿದ್ವಿ. ಫಸ್ಟು ಅಪ್ಪ ಬರಲ್ಲ ಅಂತಂದರು, ಬಟ್ ಅವ್ರು ಬೇಜಾರಾಗಿ ಸುಮ್ಮನೆ ಒಬ್ಬೊಬ್ಬರ ಕೂತಿದ್ರಂತ, ಹಂಗಾಗಿ ಮತ್ತೆ ಬರ್ರಿ ಅಂತಂದು ಫೋನ್ ಮಾಡಿದ್ವಿ. ವಾಪಸ್ ಬಂದರು. ಇನ್ನು ಅವ್ರು ರೆಡಿಯಾಗಿ ಬರೋದ್ರೊಳಗೆ ಬಸ್ ಹೋಗ್ಬಿಡ್ತು, ನಾವು ಬಿಟ್ಬಿಟ್ವಿ. ಸೊ ಇನ್ನೇನು ಆಟೋನ ಮಾಡ್ಕೊಂಡು ಹೋದ್ರೆ ಆಯಿತು ಬಂದಮೇಲೆ ಅಂತ ಅಂದ್ಕೊಂಡ್ವಿ. ಸೊ ಹೋಗೋಣ ಬರ್ರಿ. ಇನ್ನು ಎಷ್ಟು ಕ್ಯೂಟಾಗಿ ಆಟಾಡತ್ತಾರೆ ನೋಡಿ ಚಂಪು ಡಿಂಪು. ಅಪ್ಪ ಬಂದರು, ಅವರು ಇವ್ರು ಬಿಟ್ಟು ಇರೋಕ್ಕಾಗಲ್ಲ ಅವ್ರಿಗೆ, ಹಂಗಾಗಿ ಒಬ್ಬರ ಸೈಲೆಂಟಾಗಿ ಕೂತಿದ್ರಂತ. ಇನ್ನು ಹೆಂಗಿದ್ರು ಮನೆಯೊಳಗೆ ಖಾಲಿ ಇರ್ತಾರೆ, ಹೋಗಿ ಬಂದ್ರೆ ಆಯ್ತು ಅಂದ್ಕೊಂಡ್ವಿ. ಸೊ ಅಮ್ಮಿಂಗಡ ಮುಟ್ಟಿದ್ವಿ, ಅಮ್ಮಿಂಗಡೆಯಿಂದ ಬಸ್ ಇದು ನಿಂತಿತ್ತು, ಇನ್ನೇನು ಹೋಗುತ್ತಂತಂದು ಹೊಂಟ್ವಿ, ಅದು ಹೋಗ್ಬಿಡ್ತು. ಅಪ್ಪ ಅಮ್ಮ ಬರತ್ತಾರ. ಸೊ ಇನ್ನು ಫೈನಲಾಗಿ ಬಸ್ ಸಿಕ್ತು. ಇನ್ನು ನವನಗರಕ್ಕೆ ಬಂದ್ವಿ. ನವನಗರಿಂದ ನಮ್ಮೂರು ಬಸ್ನ ಹೋಗ್ಬೇಕು. ನಮ್ಮೂರು ಬಸ್ ಇನ್ನೂ ಟೈಮ್ ಐತಿ. ಅದು ಹೆಂಗಂದ್ರೆ ಒಂದು ನಿಮಿಷದೊಳಗೆ ಕಣ್ಮುಚ್ಚಿರುವಾಗ ಹೋಗ್ಬಿಡುತ್ತೆ. ಹಂಗೆ ಒಂದೊಂದು ಸಾರಿ ಅಂತೂ ಹಿಂಗೆ ಹೋಗ್ತಿರ್ತೈತಿ, ಅವಾಗ ಬಂದಿರ್ತೀವಿ ತರಬಸಲ್ಲ, ಅದ್ರಾಗ ಎರಡೂವರೆ ಮೂರು ತಾಸು ವೇಟ್ ಮಾಡಬೇಕು. ಹಂಗಾಗಿ ಹೋದ್ವಿ, ಬೇಗ ಹೋಗಿದ್ವಿ ಈ ಸಾರಿ. ಮುಗಿಸ್ಕೊಂಬಂದು ಊಟ ಏನೂ ಮಾಡ್ಕೊಂಬಂದಿರಲಿಲ್ಲ, ಹಂಗಾಗಿ ಹೊಟ್ಟೆ ಇಶ್ಯೂ ಆಯ್ತು. ಒಂದು ಸ್ವಲ್ಪ ಎಗ್ರೆಸ್ ತಿನ್ಬೇಕಂತ ಎಗ್ರೆಸ್ ತಿನ್ನಾತ್ವಿ. ಅಮ್ಮ ಎಗ್ರೆಸ್ ತಿನ್ನಂತ ಅಂದರು, ಹಂಗಾಗಿ ಎಗ್ರೆಸ್ ತಿಂದು ಬರೋದ್ರೊಳಗೆ ಬಸ್ ಬಂದುಬಿಟ್ಟಿತ್ತು. ಸೊ ಅವ್ರ ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡತ್ತಿದ್ವಿ ನಾವು. ಎಷ್ಟು ಕ್ಯೂಟಾಗಿ ಆಟ ಆಡ್ತಾರೆ ನೋಡ್ರಿ ಇವರು. ಅದು ಒಂದು ಯಾಕೋ ಸರಿ ಇಲ್ಲ. ಬಟ್ ಮುದೋಳ ಕಡೆ ನಮ್ಗೆ ಊರಿಂದ ಐತ್ಲ, ಹಲಗಲಿ ಮುದೋಳಿಂದ ಒಂದೊಂದು ತಾಸಿಗೆ ಒಂದೊಂದು ಐತಿ. ಬಾಗಲಕೋಟೆಗಿಲ್ಲ, ಬಾಗಲಕೋಟೆಯಿಂದ ಬರೋರು ಭಾಳ ಅಂದ್ರೆ ಭಾಳ ಕಷ್ಟ. ಒಂದೊಂದು ಸಾರಿ ಅಂತೂ ಹಿಂಗೆ ಬಂದಿರ್ತೀವಿ, ಹಿಂಗೆ ಹೊಂಟಿರ್ತೈತಿ, ಕೈ ಮಾಡಿದ್ರು ತರಬಸಲ್ಲ ಹಂಗೆ. ಸೊ ಇನ್ನು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡತ್ತಿದ್ವಿ. ಹೆಂಗಿದ್ರು ಲೇಟ್ ಅಂತಂದ್ರು ಬಸ್ಸು. ಈ ಸಾರಿ ನಮ್ಮ ಅಪ್ಪಾಜಿ ಬರೀ ಮಿಸ್ ಆಗುತ್ತಾ, ಬೇಗ ಹೋಗುಣ್ರಿ ಅಂತಂದು ಬೇಗ ಬಂದ್ವಿ. ಹಾಗಾಗಿ ಇನ್ನೂ ಹಾಫ್ ಆನ್ ಅವರ್ ಐತೆ ಅಂತ ಅಂದರು. ಆ್ಯಕ್ಚುಲಿ ನಾವು ಏನೂ ತಿಂದು ಬಂದಿರಲಿಲ್ಲ, ನಾಷ್ಟ ಎಲ್ಲ ಮಾಡೀನಿ, ಅಡುಗೆ ಎಲ್ಲ ಮಾಡೀನಿ ಕಟ್ಕೊಂಡು ಹೋಗ್ಬೇಕಂತ. ಬಟ್ ಒಂದು ಸ್ವಲ್ಪ ಅದು ಬರಬೇಕಾದ್ರೆ ಅದು ಇರುತ್ತಲ್ಲ ನೋವು, ಏನು ಅಂದರೆ ಏನು ಬೇಕು ಅನ್ಸಲ್ಲ. ಅಪ್ಪ ಅಮ್ಮ ಜೊತೆಗೆ ಬಂದ್ರೂ ಅದು ಒಂಥರ ಫೀಲ ಬೇರೆ, ಮನೆ ಬಿಟ್ಟು ಬರೋದು. ಹಾಗಾಗಿ ಏನು ಕಟ್ಕೊಂಡು ಬರಲಿಲ್ಲ, ಎಲ್ಲ ನಾಷ್ಟ ಕೂಡ ಹಂಗೆ ಉಳಿತು. ಬಟ್ ಹೊಟ್ಟೆ ಕೇಳಬೇಕಲ್ಲ, ಹೊಟ್ಟೆ ಗುರು ಅನ್ನತ್ತಿತ್ತು. ಹಂಗೆ ನಮ್ಮ ಅಮ್ಮಗನ ಮತ್ತೆ ಎಗ್ರೆಸ್ ಅಂಗಡಿ ಕರ್ಕೊಂಡೋಗಿ ಎಗ್ರೆಸ್ ತಿನ್ನಿಸ್ಕೊಂಡು ಬಂದ್ವಿ. ಎಗ್ರೆಸ್ ತಿಂದು ಬಂದ್ವಿ ನಾವು. ಗುಂಡಾಗ ಒಂದು ಸ್ವಲ್ಪ ತಿಂತಾನವ ಗುಂಡ ಆದ್ರೆ. ಮನೆಯಿಂದ ಏನೂ ತಿನ್ನಲ್ಲ, ಈ ಥರದ್ದು ಎಗ್ರೆಸ್ ಅದನ್ನು ತಿನ್ನತ್ತಾನವ. ಒಂದು ಸ್ವಲ್ಪ ಆದರೂ ಏನು ಊಟನ ಮಾಡಲ್ಲ, ಹಾಗಾಗಿ ತಿಂದಷ್ಟು ತಿನ್ನಲಿ ಅಂತಂದು ಇದನ್ನು ಮಾಡ್ತೀವಿ. ಅಪ್ಪಾಜಿ ವೇಟ್ ಮಾಡ್ತೀನಿ ನಾನು, ನೀವು ಹೋಗಿ ಬರ್ರಿ ಅಂತಂದರು. ಸೊ ಹಂಗೆ ನೋಡ್ರಿ ಎಷ್ಟು ಟೈಮ್ ಸ್ಪೆಂಡ್ ಮಾಡತ್ತೀವಿ, ಎಷ್ಟು ಕ್ಯೂಟಾಗಿ. ಇವು ಹೆಂಗೆ ಗೊತ್ತಾ, ಸಿಲ್ಲಿ ಅನ್ನಿಸ್ಬೋದು, ಆದರೆ ಇಷ್ಟ ಲಿಟಲ್ ಮೂಮೆಂಟ್ಸ ಭಾಳ ಅಂದ್ರೆ ಭಾಳ ಒಂಥರ ಚೆರಿಸ್ ಮಾಡ್ತೈತಿ ಲೈಫ್ನ. ಯಾವುದೋ ಇದೇ ನಮ್ಮ ಚಂಪು ಡಿಂಪುನ ಇನ್ನೊಂದು 2 ವರ್ಷ ದೊಡ್ಡವರಾದ್ಮೇಲೆ ಅದನ್ನು ಈ ವಿಡಿಯೋ ತೋರಿಸಿದಾಗ ನಾನು ಇಷ್ಟು ಕ್ಯೂಟ್ ಇದ್ನಾ, ನಾನು ಇಷ್ಟ ಇದ್ನ್ಯಾ, ನಾನು ಹಿಂಗೆ ನಗ್ತಿದ್ನಾ ಅಂತ ಕೇಳ್ತಾರೆ. ಹಾಗಾಗಿ ನಾನು ಪ್ರತಿಯೊಂದು ಮೂಮೆಂಟ್ನೂ ವಿಡಿಯೋ ಆಯಿತು, ಫೋಟೋಸ್ ಆಯಿತು ತಗೊಂಡಿಟ್ಕೊತೀನಿ. ನನಗೆ ಎಷ್ಟೋ ಜನ ಅಂದರು, ಹೆವಿ ಫೋಟೋ ತೆಗಿತೀನಿ ನೀನು, ಹೆವಿ ವಿಡಿಯೋ ಮಾಡ್ತೀನಿ ಮಕ್ಕಳದು ಅಂತ. ಬಟ್ ಹೌದು, ನಾನು ಮಾಡ್ತೀನಿ. ಯಾಕಂದರೆ ನಾನು ನಾಳೆ ಬೇಕಾಗಿರೋದು ಮೆಮೊರೀಸು. ಇವತ್ತಿನ ದಿನ ವಾಪಸ್ ನಾಳೆಗೆ ಹೋದ್ಮೇಲೆ, ಅಥವಾ ನಿನ್ನೆ ದಿನ ಇವತ್ತು ಬಾ ಅಂದ್ರೆ ಬರಲ್ಲ. ಹಾಗಾಗಿ ನಿನ್ನೆ ದಿನ ಏನಾಯಿತು ಅಂತಂದು ಅಟ್ಲೀಸ್ಟ್ ಒಂದು ವಿಡಿಯೋದೊಳಗಿತ್ತಂದ್ರೆ ಹೌದು ಈ ದಿನ ಹಿಂಗಾಗಿತ್ತು ಅಂತಂದು ನೆನ್ಪಿಟ್ಕೋಬೋದು. ಹಾಗಾಗಿ ಅಪ್ಪ ಅಮ್ಮ ಒಂದು ಚೂರು ಬಿಟ್ಟಿರಲ್ಲ ಇವ್ರನ್ನ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕರ್ಕೊಂಡು ಹೋಗ್ತೀನಿ ಅನ್ನತ್ತಾರ. ನಮ್ಮ ಮನೆಯವರು, ನಮ್ಮ ಅಪ್ಪ ಅಮ್ಮ ಇವ್ರನ್ನ ಹಚ್ಕೊಳ್ಳೋದು ನೋಡಿ, ನೀವು ಬಂದು ಇದ್ಬಿಡ್ರಿ ಅಲ್ಲೇ ಸುಮ್ಮನೆ, ಇಲ್ಲೇನೈತಿ ಅನ್ನತ್ತಾರ. ಬಟ್ ಅವರು ಬೇಡವ, ನಮ್ಮೂರು ನಮ್ಗೆ ಚಂದ ಅಂತಾರೆ. ನಾನು ಅಂತೀನಿ ಬಂದುಬಿಡ್ರಿ, ಇವರಿಬ್ಬರು ನೋಡ್ಕೊಳಕ್ಕಾಗತ್ತಾ, ನಾನು ಒಂದು ಸ್ವಲ್ಪ ಸ್ಕೂಲಿಗೆ ಹೋಗ್ತೀನಿ ಬರ್ರಿ ಅಂತ ಅಂದ್ರೂ ಇಲ್ಲ ಇಲ್ಲೇ ನಮ್ಮೂರಾಗ ಬಿಟ್ಟಿರ್ಬೇಕಾರ, ಇಲ್ಲೇ ನಾವು ಸಾಕ್ತೀವಿ, ಆದ್ರೆ ನಿಮ್ಮೂರಿಗೆ ಬರಲ್ಲ ಅಂತಾರೆ. ಅದು ಹಂಗೆ ಅನ್ಸುತ್ತಲ್ಲ, ಬೀಗರು ಮನ್ಯಾಗ ಎಷ್ಟು ದಿನ ಇರೋದು ಅಂತಂದು, ಹಂಗ್ನ್ಯಾಗ ಆಗುತ್ತಾ ಅಂತ ಅವ್ರ ಮಾತು. ಬಟ್ ನಮ್ಮ ಮನೆಯವ್ರು ಅಂತಾರೆ, ನಮ್ಮ ಮನೆಯೊಳಗರ ಯಾರಿದಾರೆ, ನಮ್ಮವ್ವ ಒಬ್ರ, ನಾವು ಚಂದಾಗ ಅವ್ರನ್ನ ನೋಡ್ಕೊತಾ ಇದ್ರೆ ನಮ್ಗೇನು ಖುಷಿನ ಅಲ್ಲ ಅಂತಾರೆ. ಆದರೂ ಬರಕ್ಕೆ ಅಂತಾರೆ. ಸ್ವಾಭಿಮಾನ ಅಲ್ಲ ಅದು, ದುಡ್ಕೊಂಡು ತಿಂದ್ರೂ ಅದು ಒಂಥರ ಸ್ವಾಭಿಮಾನದಿಂದ ನಮ್ಮೂರಾಗಾದ್ರೆ ನಾವು ದುನಿಯಾ ಮಾಡ್ಬೋದು ಅಂತ ಅವ್ರದ್ದೇನೋ. ಇನ್ನು ಬಸ್ ಬಂತು, ನಮ್ಮೂರು ನೋಡ್ರಿ, ರಾಜ ನಮ್ಮದು ಬಂತು. ಇನ್ನು ಫೈನಲಾಗಿ ಬಸ್ ಹತ್ತಿದ್ವಿ. ಇಷ್ಟು ಕಾಡಿಸ್ತಾರಂದ್ರೆ ಅಷ್ಟು ಕಾಡಿಸ್ತಾರೆ. ಬಸ್ ಒಳಗೆ ಸೀಟ್ ಇದ್ದು ಪ್ರತಿ ಸಲ ಸೀಟ್ ಇರ್ತಿರ್ಲಿಲ್ಲ, ಈ ಸಲ ಸೀಟ್ ಸಿಕ್ಕವು. ಒಂಚೂರು ಅಂದ್ರೆ ಒಂಚೂರು ಕುಂದ್ರವಲ್ಲು ಚಂಪು, ಇಳಿದಿಳಿದು ಹೋಗ್ತಾಳೆ ಕೆಳಗೆ. ಸೊ ಇನ್ನು ಮನೆಗೆ ಬಂದ್ವಿ ನಾವು. ನಮ್ಮೂರು ಅಗಸಿ ಬಕ್ಲ ಇದು. ಸೊ ಈ ಏರ್ ಹತ್ತದ್ರೊಳಗಂತೂ ಮುಗ್ದ ಹೋಗುತ್ತೆ ನಮ್ಮ ಮನೆದು.
ಅಪ್ಪಾಜಿ ನೋಡ್ರಿ ಆಕಿ ಚಂಪುನಲ್ಲೇ ನಮ್ಮ ತಂಗಿ ಕೈಯಾಗ ಅಂಜು ಅದಲ್ಲ ಆಕಿನ ಕೈಯಾಗ ಕೊಟ್ಟು ಈ ಕಡೆ ಬಂದ್ರಂತ. ನಮ್ಮ ಮನೆ ಎಷ್ಟು 1.5 ತಿಂಗಳು ಆದ್ಮೇಲೆ ನೋಡತ್ತೀನಿ. ಎಷ್ಟು ದಿನ ಆಯ್ತು, ಏನೇನು ಚೇಂಜಸ್ ಆಗ್ಯಾವೋ ಏನೋ ನೋಡೋಣ ಬರ್ರಿ. ಅಂದ್ರೆ ಚೇಂಜಸ್ ಆಗತ್ತೈತಿ, ಸ್ವಲ್ಪ ಸ್ವಲ್ಪ ಹೆವಿ ಅಂತ ಏನಿರಲ್ಲ, ಸ್ವಲ್ಪ ಚೇಂಜ್ ಆಗುತ್ತೆ. ಸೊ ಫಸ್ಟ್ ನಾನು ಬಂದ ತಕ್ಷಣ ನೋಡೋದ ನಮ್ಮ ಗಿಡಗಳು. ಇನ್ನು ಬಂದ ತಕ್ಷಣ ಗ್ಯಾಸ್ ಖಾಲಿ ಆಗೈತೆ ಅಂತ ಗೊತ್ತಾಯ್ತು. ಸೊ ಇನ್ನು ಅನಿವಾರ್ಯ ಒಲಿನ ಹಚ್ಬೇಕಲ್ಲ ಅಂತಂದು ಅಡುಗೆ ಏನೂ ಮಾಡಿರಲಿಲ್ಲ. ಹಂಗಾಗಿ ಒಂದು ಸ್ವಲ್ಪ ಅಡುಗೆ ಮಾಡಿಕೊಂಡು ಊಟ ಮಾಡಿದ್ರೆ ಆಯ್ತು ಅಂದ್ಕೊಂಡ್ವಿ. ಅಪ್ಪ ಅಮ್ಮ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡತ್ತಾರ. ಅವರು ಸ್ವಲ್ಪ ಹೆಂಗಂದ್ರೆ ಭಾಳ ಸೈಲೆಂಟ್ ನಮ್ಮ ಅಪ್ಪಾಜಿ. ಒಂಥರ ಇನ್ನೋಸೆಂಟ್. ಕರ್ಕೊಂಡು ಹೋಗ್ತೀನಿ ಬಿಡು, ಇಲ್ಲ ವಾಪಸ್ ಬಂದುಬಿಡು, ಒಂದು ಸ್ವಲ್ಪ ಹತ್ರ ಫೋನ್ ಮಾಡು, ವಾಪಸ್ಸು ಬಂದುಬಿಡ್ತೀನಿ ನಾನು ಕರ್ಕೊಂಡು ಹೋಗಕ್ಕೆ ಅಂತ ಇಷ್ಟೆಲ್ಲ ಕೇರ್ ಮಾಡ್ತಾರೆ. ಇದು ನಮ್ಮದು ವಾಕರ್ದಂತೂ ಏನೋ ಹೋಗ್ಬಿಟ್ಟೈತಿ, ಹಾಡವಲ್ದು. ಇನ್ನು ಒಂದು ಸ್ವಲ್ಪ ಆರ್ಡ್ರ್ ಬಂದಿದ್ವು, ಆ್ಯಕ್ಚುಲಿ ಒಂದು 3 ದಿನದ ಹಿಂದೆ ಬಂದಿದ್ದು. ಇಲ್ಲೇ ಮಾಡಿದ್ನಿ ನಾನು ಬರ್ತೀನಿ ಅಂತ. ನಮ್ಮ ಅಣ್ಣ ಇಟ್ಕೊಂಡಿದ್ರು ಅಂಗಡಿ ಒಳಗೆ. ಇನ್ನೂ ಓಪನ್ ಮಾಡೋಣ ಬರ್ರಿ. ಇದು ಒಂದು ಸಾರಿ, ಟಿಶ್ಯೂ ಸ್ಯಾರಿ ಥರ ಐತಿ. ಸೊ ಇದನ್ನೊಂದು ತರ್ಸೀನಿ, ಏನೋ ಪ್ಲೇನು ಇಷ್ಟ ಆಯ್ತು ಅಂತಂದು. ಸೊ ನೋಡ್ತಿರ್ಬೇಕು, ಈ ಥರ ಐತಿದ್ದು. ಫುಲ್ಲು ಸ್ವಲ್ಪ ಟ್ರಾನ್ಸ್ಪರೆಂಟ್ ಐತಿ. ನಾ ಅಂದ್ಕೊಂಡಕ್ಕಿಂತ ಬೆಟ್ರ್ ಐತಿ. ಅಮೌಂಟ್ ಎಷ್ಟು 700 ಎಷ್ಟೋ ಸಮಥಿಂಗ್ ಐತಿ. ಇಲ್ಲಿ ಸೈಡ್ ಹಾಕ್ತೀನಿ ನೋಡಿರಿ. ಇನ್ನು ಸೆಕೆಂಡ್ ಒಂದು ಬಂದು ಬ್ಲೌಸ್ನ ಆರ್ಡ್ರ್ ಮಾಡಿದ್ನಿ ನಾನು. ಇದು ಬ್ಲೌಸ್ ಆ್ಯಕ್ಚುಲಿ ಈ ಸೀರೆ ತೊಗೊಂಡಿರೋದು ನಮ್ಮ ಚಂಪು ಡಿಂಪು ಬರ್ತ್ಡೇಗಂತನೇ ತೊಗೊಂಡಿನಿ. ನೋಡೋಣ, ಇದನ್ನು ತೊಗೊಂಡು ಇಟ್ಕೊಂಡೀನಿ. ಇದಕ್ಕಿಂತ ಗ್ರ್ಯಾಂಡನ್ನು ಸಿಕ್ಕು ಅಂದರೆ ಅದನ್ನು ಹಾಕೋತೀನಿ, ಇಲ್ಲಾಂದರೆ ಇದನ್ನ ಹಾಕ್ಕೋತೀನಿ. ಹಂಗಾಗಿ ತರಿಸಿಟ್ಟಿನಿ. ಇದು ಬ್ಲೌಸು ವರ್ಕ್ ಇರೋದು ತರಿಸೀನಿ, ಪೂರಾ ವರ್ಕ್ ಇರೋದು. ಒಂದು ಸ್ವಲ್ಪ ಫ್ಯಾನ್ಸಿಯಾಗಿ ಚೆಂದ ಕಾಣುತ್ತಾ ಅಂತಂದು. ಇನ್ನು ಲಾಸ್ಟ್ ಅಂತೂ ಡ್ರೆಸ್ನು ತರಿಸಿದ್ನಿ. ಅಂದರೆ ಪೀಚ್ ಕಲರ್ನ ಇವ್ರ ಡ್ರೆಸ್ ಐತಂದಲ್ಲ, ಸೊ ಪೀಚ್ ಕಲರ್ದೊಳಗನ ಯಾವುದಾದ್ರೂ ಮ್ಯಾಚ್ ಆಗಿರುವಂಥ ತೊಗೊಂಡ್ರೆ ಆಯಿತು. ಯಾವ್ದು ಚಲೋ ಬರುತ್ತೆ ಅದನ್ನ ಇಟ್ಕೊಂಡು, ಯಾವ್ದು ಚಲೋ ಬರಲ್ಲ ಅದನ್ನು ಕಳಿಸ್ಬೇಕು ಅಂದ್ಕೊಂಡ್ವಿ. ಇನ್ನು ಈ ಡ್ರೆಸ್ನ ತೊಗೊಂಡ್ವಿ. ಈ ಡ್ರೆಸ್ ಯಾಕೋ ನಂಗೆ ಮನಸ್ಸಿಗೆ ಬರಲಿಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಇನ್ನು ಹಿಟ್ಟಿರಲಿಲ್ಲ, ಜೋಳದ ಹಿಟ್ಟು. ಹಂಗಾಗಿ ಅಮ್ಮ ಹಸ್ ಮಾಡಿಕೊಡ್ತೀನಿ ಅಂತ ಅಂದರು. ಹೋಪ್ ಈ ಲಾಗ್ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ. ಇನ್ಮೇಲೆ ಡೈಲಿ ಲಾಗ್ನ ಮಾಡ್ತೀನಿ. ಖಂಡಿತ ನಂಗೆ ಇದೇ ಥರ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್.